ಇನ್ನು ರಾಜ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಲಾಗಿನ್ ಐಡಿಯ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಕೋರ್ಟ್ ಆದೇಶಕ್ಕೂ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಕೋರ್ಟ್ನಿಂದ ಮಹಾಪರಿವೀಕ್ಷಕ ಮತ್ತು ಆಯುಕ್ತರಿಗೆ ವಾರ್ನಿಂಗ್ ಕೊಡಲಾಯಿತು. ಎರಡೆರಡು ಬಾರಿ ವಾರ್ನ್ ಮಾಡಿದೆ ಕೋರ್ಟ್. ಆದರೆ ಇನ್ನೂ ಕೂಡ ಬಗೆಹರಿದಿಲ್ಲ, ಇನ್ನೂ ನಿರ್ಲಕ್ಷ್ಯ. ಸೆಕ್ರೆಟರಿ ವಿ ರಶ್ಮಿ ಮತ್ತು ಆಯುಕ್ತ ದಯಾನಂದ್ ವಿರುದ್ಧ ಆರೋಪ ಕೇಳಿಬಂದಿದೆ. ವಿಚಾರಣೆಯನ್ನ ಜನವರಿ 15ಕ್ಕೆ ಮುಂದೂಡಲಾಗಿದೆ. ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಇಬ್ಬರೂ ಅಧಿಕಾರಿಗಳಿಗೆ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ. ರಘುಪಾಲ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರಘುಪಾಲ್, ಕೋರ್ಟ್ ಹೇಳಿದ್ರು ಕೂಡ ಈ ಅಧಿಕಾರಿಗಳ ಚಳಿ ಬಿಡ್ಲಿಲ್ವಲ್ಲ ಅಂತ? ವಾಸುದೇವ್, ಖಂಡಿತವಾಗ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕೆಲಸಗಳು ಸ್ಥಗಿತ ಆಗಿರುವಂತದ್ದು. ಇದಕ್ಕೆ ಕಾರಣ ಆಗಿರುವಂತದ್ದು ಲಾಗಿನ್ ಐಡಿಯನ್ನ ಸರ್ಕಾರ ಕೊಟ್ಟಿಲ್ಲ. ಈ ಲಾಗಿನ್ ಐಡಿಯನ್ನ ಮುಂದಿನ ವಿಚಾರಣೆವರೆಗೂ ಕೂಡ ಕೊಡಿ ಅಂತೇಳಿ ಹೈಕೋರ್ಟ್ ಆದೇಶವನ್ನ ಮಾಡುತ್ತೆ ರಾಜ್ಯ ಸರ್ಕಾರಕ್ಕೆ. ಆದ್ರೂ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತಹ ರಶ್ಮಿ ಮಹೇಶ್ ಅವರು ಜೊತೆಗೆ ಪರಿವೀಕ್ಷಕರಾಗಿರುವಂತಹ ಮುದ್ರಾಂಕ ಇಲಾಖೆಯ ದಯಾನಂದ್ ಅವರು ಕೂಡ ಯಾವುದೇ ಲಾಗಿನ್ ಐಡಿ ಕೊಡದಂತೆ ಈಗ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ವಿಚಾರಣೆಯನ್ನ 7ನೇ ತಾರೀಕು ಕೈಗೆತ್ತಿಕೊಂಡಿತ್ತು. 7ನೇ ತಾರೀಕು ಕೂಡ ನೀವು ವಿಚಾರಣೆವರು ಲಾಗಿನ್ ಐಡಿ ಕೊಟ್ಟು ಕೆಲಸ ಕಾರ್ಯಗಳಿಗೆ ಅಡ್ಡಿ ಪಡಿಸಬಾರದು ಅನ್ನೋ ಒಂದು ಆದೇಶವನ್ನ ನೀಡಿತ್ತು. ಆದ್ರೂ ಕೂಡ 7ನೇ ತಾರೀಕು ಅಲ್ಲಿಯವರೆಗೂ ಕೂಡ ಲಾಗಿನ್ ಐಡಿ ಕೊಡದೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ ಕಾರಣ ಮತ್ತೆ ಜನವರಿ 15ನೇ ತಾರೀಕು ಇಬ್ಬರು ಅಧಿಕಾರಿಗಳು ಕೂಡ IAS ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿವರೆಗಾದ್ರೂ ಲಾಗಿನ್ ಐಡಿ ಕೊಡ್ತಾರೆ ಅಂತ ಸಾರ್ವಜನಿಕರು ಜೊತೆಗೆ ಸಬ್ ರಿಜಿಸ್ಟ್ರಾರ್ಗಳು ಎದುರು ನೋಡಿದ್ರು. ಆದ್ರೂ ಕೂಡ ಸದ್ಯಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಯಾರೆಲ್ಲ ಕೌನ್ಸಿಲಿಂಗ್ ಆಧಾರದ ಮೇಲೆ 90 ಜನ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಉಪ ನೋಂದಣಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಅಂತಹವರಿಗೆ ಲಾಗಿನ್ ಐಡಿಯ ಸಮಸ್ಯೆ ಈಗ ಎದುರಾಗಿರುವಂತದ್ದು. ಅದನ್ನ ಬಗೆಹರಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಜೊತೆಗೆ ಇದರಿಂದಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸಮಸ್ಯೆ ಉಂಟಾಗಿರುವಂತದ್ದು. ಈ ವರ್ಗಾವಣೆ ಆದೇಶ ಏನ್ ಮಾಡಿತ್ತು ಅದು ಕೂಡ ಇನ್ನು ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ಸಬ್ ರಿಜಿಸ್ಟ್ರಾರ್ಗಳು ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಬಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಕೋರ್ಟ್ ಮೆಟ್ಟಿಲೇ ಇರೋ ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ವರ್ಗಾವಣೆ ಆಗಿರುವಂತಹ ಸಬ್ ರಿಜಿಸ್ಟ್ರಾರ್ಗಳು ಬೇರೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಕೂಡ ಹಿಂದೇಟ್ ಆಗ್ತಿರುವಂತದ್ದು. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಮಸ್ಯೆ ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಎದುರಾಗಿರುವಂತದ್ದು. ಇದರಿಂದ ಯಾವುದೇ ರಿಜಿಸ್ಟ್ರೇಷನ್ಗಳು ಆಗದಂತೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಸರ್ಕಾರಕ್ಕೆ ಬರುವಂತಹ ಆದಾಯದ ಮೇಲೂ ಕೂಡ ಹೊಡೆತ ಉಂಟಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.